ನೋಡಿ ಫ್ರೆಂಡ್ಸ್, ನಾವು ಹೋಟೆಲಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದಕ್ಕಿಂತ 24 ಹೀಗೆ 13 100 ತನಕ ನಾವು ಈ ಥರ ಕಲೆಕ್ಷನ್ ಕೊಡ್ಬೋದು ಒಂದೇ ಡಿಶಿಂದ. ಈಗ ನಾವು ಒಂದೊಂದಾಗಿ ಅಲ್ಲಿ ಅಂದರೆ 2-3 ಟಿ ವಿ ನೋ ಸಿಗ್ನಲ್ ಬರ್ತಾಯಿದೆ, ಅದು ಗೊತ್ತಾಗ್ತಾಯಿಲ್ಲ. ನಾನಲ್ಲಿ ಅದು ಯಾವ ಟಿ ವಿ ಸಿಗ್ನಲ್ ಬರ್ತಾಯಿಲ್ಲ ಅದು ಆ ಟಿ ವಿ ಮಾತ್ರ ಆನ್ ಮಾಡಿಟ್ಟಿದ್ದೇನೆ. ಯಾವುದೆಲ್ಲ ಸಿಗ್ನಲ್ ಬರ್ತಾಯಿದೆ ಅದು ಬಂದಲ್ಲಿಟ್ಟಿದ್ದೇನೆ. ಯಾಕಂದರೆ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಸ್ವಲ್ಪ ನಾವು ಅದು ಕರೆಂಟ್ ಕೈಯಲ್ಲಿ ಹಿಡಿದು ಟೆಸ್ಟ್ ಮಾಡಿದರೂ ಕೂಡ ಗೊತ್ತಾಗುತ್ತೆ, ಲೇಟ್ ಆಗುತ್ತೆ ಅಂತೇಳಿ ನಾನು ನಾಲ್ಗೆಯಲ್ಲಿಟ್ಟು ಚೆಕ್ ಮಾಡಿ ಒಂದೊಂದೇ ಕಲೆಕ್ಷನ್ ಹಾಕ್ತಾಯಿದ್ದೇನೆ. ಯಾಕಂದರೆ ಸ್ವಲ್ಪ ಅಷ್ಟೊಂದು ಕರೆಂಟ್ ಬರೋದಿಲ್ಲ, ಸ್ವಲ್ಪ ಎಂದು ಚೆಕ್ ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಮೀಟ್ರಲ್ಲಿ ಮಾಡಿದರೆ ಲೇಟ್ ಆಗುತ್ತೆ. ನನಗೆ ಅರ್ಜೆಂಟ್ ಕೂಡ ಇತ್ತು, ಅಲ್ಲಿ 3 ಕಲೆಕ್ಷನ್ ಬಂದಿತ್ತು, ನೋ ಸಿಗ್ನಲ್ ಇತ್ತು. ಈಗ ನೋಡಿ ಅಲ್ಲಿ ಒಂದೊಂದೇ ಚೆಕ್ ಮಾಡ್ತಾಯಿದ್ದೇನೆ. ಅದೇ ರೀತಿ ಚೆಕ್ ಮಾಡ್ತಾ ಹೋಗಬೇಕು. ಹೋಗುವಾಗ ಅದು 3 ಕಲೆಕ್ಷನ್ ಕೂಡ ಗೊತ್ತಾಗುತ್ತೆ. 3 ಕಲೆಕ್ಷನ್ ಯಾವ ಫಿಲ್ಟರಲ್ಲಿದೆ ಅಂತ, ಅದು ಫಿಲ್ಟರ್ ಹಾಳಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಟಿ ವಿ ಬಂದಾದರೆ ಆ್ಯಂಪ್ಲಿಫೈಯರ್ದೇನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಎಲ್ಲ ಟಿ ವಿ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಈಗ 2-3 ಮಾತ್ರ ಇದೆ. ಅದರಲ್ಲಿ ಒಂದು ಸ್ಪೀಟರಲ್ಲಿ ಖರಾಬಿದೆ, ನೋಡಬೇಕು ಅದು ಯಾವುದಂತ ಗೊತ್ತಾಗೋದಿಲ್ಲ. ಅಂದರೆ ಒಂದೇ ಸ್ಪೀಟರಲ್ಲಿ ಯಾವಾಗಲೂ ಹಾಳಾಗೋದಿಲ್ಲ. ಅಂದರೆ ಒಂದೊಂದೇ ಸ್ಪೀಟರ್ನಿಂದ ನಾವು ಅದು ಎಲ್ಲಿಂದ ತೆಗ್ದಿರ್ತೀವಿ ಅಲ್ಲೇ ವಾಪಸ್ ಹಾಕಬೇಕಾಗುತ್ತೆ. ಯಾಕಂದ್ರೆ ಗೊತ್ತಾಗೋದಿಲ್ಲ. ಅದು 3 ಕಲೆಕ್ಷನ್ ನಮ್ಗೆ ಕರೆಂಟ್ ತೋರಿಸ್ತದಲ್ಲ, ಅದನ್ನು ಹಾಗೆ ಓಪನಲ್ಲಿ ಬಿಟ್ಟಿರಬೇಕು, ಗೊತ್ತಾಗುತ್ತೆ ಇದೇ ಸ್ಪೀಟರ್ ಹಾಳಾಗಿದೆ ಅಂತೇಳಿ. ಅಲ್ಲಿ ಈ ಥರ ಸ್ಪೀಟರ್ ಸಿಗುತ್ತೆ, ಹಾಕ್ಕೊಳ್ಬೋದು. ಇಲ್ಲಾಂದರೆ ಅಲ್ಲಿ ಜಾಗ ಇದ್ದರೂ ಕೂಡ ಬೇರೆ ಕಡೆ ಹಾಕಬೇಕಾಗುತ್ತೆ. ಹಾಕಿದರೂ ಕೂಡ ಅಲ್ಲಿ ಟಿ ವಿ ನಿಮ್ಮದು ಚಾಲು ಆಗುತ್ತೆ. ಈಗ ನೋಡೋಣ ಯಾವ ಥರ ಆಗುತ್ತೆ, ನೋಡೋಣ ಮುಂದೆ. ನೋಡಿ ಇಲ್ಲಿ ನಾನು ಇದೇ ರೀತಿ ಒಂದೊಂದೇ ಬಿಚ್ಚಿ ನೋಡ್ತಾ ಇದ್ದೇನೆ. ನನಗೆ ಆ್ಯಕ್ಚುಲಿ ಅದು ಕೆಳಗೆದು ಹೋಗಿದೆ, ನಾನೀಗ ಚೆಕ್ ಮಾಡ್ತಾ ಇದ್ದೇನೆ. ಒಂದೊಂದೇ ಚೆಕ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಹೊಸದಲ್ಲಿ ಸ್ಪೀಟರ್ ಹಾಕಿದ್ದೇನೆ. ಅದು 1 ಇನ್ಪುಟ್ ಇಂದ 4 ಔಟ್ಪುಟ್ ಕೊಡುತ್ತೆ. 4 ಕಲೆಕ್ಷನ್ ಕೂಡ ಕೊಡ್ಬೋದು ಒಂದರಿಂದ. ನೋಡೋಣ ಇಲ್ಲಿ ನೋಡಿ, ಇದು ಕೊಡ್ತಾ ಇದ್ದಾನೆ ಕಲೆಕ್ಷನ್, ಒಂದೊಂದಾಗಿ ಕೊಡ್ತಾ ಇದ್ದಾನೆ. ಚೆಕ್ ಮಾಡಬೇಕು, ಅಲ್ಲಿ ಗೊತ್ತಾಗುತ್ತೆ ನಿಮ್ಮದು ನಾರ್ಮಲ್ ಸ್ವಲ್ಪ ಕರೆಂಟ್ ಬರುತ್ತೆ ಆನ್ ಇದ್ದ ಟಿ ವಿ. ಯಾಕಂದರೆ ನಿಮ್ಮದು ಅದು ಸಿಗ್ನಲ್ ಬರೋದಿಲ್ಲಲ್ಲ, ಅದು ಮಾತ್ರ ಆನಲ್ಲಿ ಇಡಬೇಕು, ಬಾಕಿದ್ದೆಲ್ಲ ಇಡಬೇಕು, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಮತ್ತು ಒಮ್ಮೊಮ್ಮೆ ವೈರ್ ಕೂಡ ಹಾಳಾಗುತ್ತೆ, ಖರಾಬಾಗಿರುತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಮೀಟ್ರ್ ಇದ್ದರೂ ಕೂಡ ಗೊತ್ತಾಗುತ್ತೆ. ಅಲ್ಲಿ ವೈರೆಲ್ಲ ಶಾರ್ಟ್ ಇದ್ದರೆ ಮೀಟ್ರಲ್ಲಿ ಗೊತ್ತಾಗುತ್ತೆ, ಇದರಲ್ಲೆಲ್ಲ ಗೊತ್ತಾಗೋದಿಲ್ಲ. ಮತ್ತು ನಾವು ಮೀಟ್ರ್ ಹಾಕಿ ಚೆಕ್ ಮಾಡಬೇಕಾಗುತ್ತೆ. ವೈರೆಲ್ಲ ಶಾರ್ಟ್ ಇದ್ದರೆ ಗೊತ್ತಾಗೋದಿಲ್ಲ ನಡುವಲ್ಲಿ, ಅದು ಮೀಟ್ರಲ್ಲೇ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಶಾರ್ಟ್ ಇದ್ರದ್ದು ಮೀಟ್ರ್ ಶಾರ್ಟ್ ಅಂತೇಳಿ ತೋರಿಸ್ತದೆ. ನಾನೀಗ ಮೀಟ್ರ್ ಯಾಕಂದರೆ 3 ಕಲೆಕ್ಷನ್ ಅದು ನಡೀತಾ ಅಲ್ಲಿ ಬಂದಾಗಿದ್ದಲ್ಲ, ಅದಕ್ಕೋಸ್ಕರ ನಾನು ಚೆಕ್ ಮಾಡ್ತಾಯಿದ್ದೇನೆ. ಚೆಕ್ ಮಾಡಿದ ತಕ್ಷಣ ಅಲ್ಲಿ ಬಂದರೆ ನಾವು ಸ್ಪೀಟರಿಗೆ ಒಳ್ಳೆ ಸ್ಪೀಟರ್ ಇರುತ್ತಲ್ಲ, ಅದಕ್ಕೆ ಹಾಕಿದ ತಕ್ಷಣ ಅಲ್ಲಿ ಪಿಕ್ಚರ್ ಬರಬೇಕು. ಶಾರ್ಟ್ ಇದ್ದರೆ ವೈರಲ್ಲಿ ಪಿಕ್ಚರ್ ಬರೋದಿಲ್ಲ, ಅದು ಮೇನ್ ನೋಡ್ಕೊಳ್ಬೇಕು ನಾವು. ಯಾಕಂದರೆ ಈಗ ಬೇರೆ ಟಿ ವಿ ಬರ್ತಾಯಿದ್ರೆ ಅದು ಇನ್ನೊಂದು ಟಿ ವಿ ಬರ್ತಾಯಿಲ್ಲ ಅಂದರೆ ಅಲ್ಲಿ ವೈರ್ ಇಲ್ಲದ್ರೆ ಅವ್ರದ್ದು ಶಟಪ್ ಬಾಕ್ಸ್ ಏನಾದರೂ ಹಾಳಾಗಿರ್ತದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಮೀಟ್ರ್ ಇಲ್ಲದು ಕೂಡ ರಿಪೇರ್ ಮಾಡ್ಬೋದು, ಆದರೆ ನಾನು ತುಂಬ ದಿವಸದಿಂದ ಮಾಡ್ತಾಯಿದ್ದೇನೆ ಅಂತೇಳಿ ನಾನು ಮೀಟ್ರ್ ಇಲ್ಲದೆ ಹಾಗೆ ಚೆಕ್ ಮಾಡ್ತಾಯಿದ್ದೇನೆ. ಒಂದೊಂದೇ ಬಿಚ್ಚಿ ಟೆಸ್ಟ್ ಮಾಡಿ ಹಾಕ್ತಾಯಿದ್ದೇನೆ. ಅದರಲ್ಲಿ ನನಗೆ 2 ವೈರ್ 3 ವೈರ್ ಸಿಕ್ಕಿತ್ತು. ತಕ್ಷಣ ನಾನು ಅದನ್ನು ರೆಡಿ ಮಾಡಿ ಮತ್ತು ಅವರಿಗೆ ಟಿ ವಿಯಲ್ಲಿ ಆನ್ ಮಾಡಿ ತೋರಿಸಿದೆ. ಇದೇ ರೀತಿ ಅಲ್ಲೇನೆಂದರೆ ಆ್ಯಂಟಿನಿಂದ ಒಂದು ವೈರ್ ಬರುತ್ತೆ ನಮಗೆ. ಇಲ್ಲಿ ಆ್ಯಂಪ್ಲಿಫೈಯರ್ ಬರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದು ಅಡಾಪ್ಟರ್ದು ಇರುತ್ತೆ ಮತ್ತು ಒಂದು ಇದು ಇರುತ್ತೆ. ಅಡಾಪ್ಟರ್ದು ಒಂದು ವೈರ್ ಮತ್ತು ಇನ್ಪುಟ್ ಡಿಶ್ದು ಒಂದು ವೈರ್ ಕೊಡಬೇಕಾಗುತ್ತೆ. 18 ವೋಲ್ಟಿದು ಅಡಾಪ್ಟರ್ ಇನ್ಪುಟ್ ಕೊಡಬೇಕಾಗುತ್ತೆ. ಅಲ್ಲಿ ಕೊಟ್ಟರೆ, ಅಲ್ಲಿ ಕರೆಂಟ್ ಕೊಟ್ಟರೆ ನಮಗೆ ಅಲ್ಲಿ ಆ್ಯಂಪ್ಲಿಫೈಯರ್ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಕೆಲಸ ಮಾಡೋದಿಲ್ಲ. ಮಾಡುತ್ತೆ, ಅಷ್ಟು ಸಿಗ್ನಲ್ ಎಲ್ಲ ಕೊಡೋದಿಲ್ಲ, ಅದು ಪವರ್ಫುಲ್ ಸಿಗ್ನಲ್ ಕೊಡೋದಿಲ್ಲ. ಆ್ಯಂಪ್ಲಿಫೈಯರ್ ಇದ್ದರೆ ನಿಮಗೆ, ಇಲ್ಲಾಂದರೆ ಡ್ರಾಪ್ ಆಗುತ್ತೆ ಸಿಗ್ನಲ್ಸ್, ಇದೆಲ್ಲ ಸ್ವಲ್ಪ ಚಾನಲ್ಸ್ ಎಲ್ಲ ಬರೋದಿಲ್ಲ, ಈ ಥರ ಡ್ರಾಪ್ ಆಗುತ್ತೆ. ಆ್ಯಂಪ್ಲಿಫೈಯರ್ ಕೊಟ್ಟರೆ ಒಳ್ಳೆಯದು ನಿಮಗೆ. ಆ್ಯಂಪ್ಲಿಫೈಯರ್ 15 ಟಿ ವಿ ತನಕ ಆ್ಯಂಪ್ಲಿಫೈಯರ್ ಇಲ್ಲದೆ ಸಿಂಗಲ್ ವೈರಲ್ಲಿ ಕೊಡ್ಬೋದು, ಆದರೆ ಗಿಡಿಲೆಲ್ಲ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಪ್ಲಿಫೈಯರ್ ಇದರಿಂದ ಬೇರೆ ಎಲ್ಲ ಬಾಕ್ಸ್ ಎಲ್ಲ ಹಾಳಾಗೋದಿಲ್ಲ. ಆ್ಯಂಪ್ಲಿಫೈಯರ್ ಇದ್ದರೆ ತುಂಬ ಒಳ್ಳೆಯದು ನಿಮಗೆ. ಆ್ಯಕ್ಚುಲಿ ಆ್ಯಂಪ್ಲಿಫೈಯರ್ ಹಾಕಲೇಬೇಕು. ಇದು ಯಾಕೆ ವಿಡಿಯೋ ಮಾಡ್ತಾಯಿದ್ದೇನೆ ಅಂದರೆ, ನೀವು ಎಲ್ಲಾದರೂ ನಿಮ್ಗೆ ಈ ಥರ ಕೆಲಸ ಸಿಕ್ಕಿದರೆ ನೀವೇ ಅನುಕೂಲವಾಗಿ ಮಾಡ್ಕೊಳ್ಬೋದು ಆರಾಮಾಗಿ, ಏನು ಮೀಟ್ರ್ ಇಲ್ಲದೆ. ಈ ರೀತಿ ಒಂದೊಂದೇ ವೈರ್ ಚೆಕ್ ಮಾಡಿಕೊಂಡು ಇದು ಮಾಡ್ಬೋದು. ನೋಡು ಫ್ರೆಂಡ್ಸ್, ಕರೆಂಟ್ ಒಮ್ಮೊಮ್ಮೆ, ಯಾಕಂದರೆ ಅಲ್ಲಿ ಕರೆಂಟ್ ವೈರ್ ಕೂಡ ಇರುತ್ತೆ, ಅದರ ಒಳಗಿಂದ ನೋಡಿಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಒಮ್ಮೊಮ್ಮೆ ಡ್ಯಾಮೇಜ್ ಆಗಿ ವೈರ್ ಇಲ್ಲಿ ಎಲ್ಲ, ಮತ್ತು ಇಲ್ಲಾಂದರೆ ಇರಿಬಿ ಎಲ್ಲ ಕಟ್ ಮಾಡಿರುತ್ತೆ ವೈರ್, ಮತ್ತು ಕರೆಂಟ್ ವೈರ್ ಅದು ಟಚ್ ಆಗಿ ನೀವು ನಾಲ್ಗೆಗೆ ಇಡುವಾಗ ನೋಡಿ ಟಚ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಗೊತ್ತಿರೋದ್ರಿಂದ ನಾನು ಹಲ್ಕದಲ್ಲಿ ನೋಡ್ತೇನೆ, ಕೈಯಲ್ಲಿ ಇಡುವಾಗಲೇ ಗೊತ್ತಾಗುತ್ತೆ.
ಕರೆಂಟ್ ಜಾಸ್ತಿ ಬರುತ್ತೆ, ಗೊತ್ತಾಗುತ್ತಲ್ಲ. ಆಗ ನೀವು ಬಾಯಿಗೆ ಹಾಕ್ಕೊಳ್ಬೇಡಿ, ಹಾಕಿದರೆ ಮತ್ತು ನಿಮಗೆ ತೊಂದರೆ ಆಗುವ ಅನಾಹುತ ಜಾಸ್ತಿಯಾಗಿ ಇರುತ್ತೆ. ನೋಡಿಕೊಂಡು ಇದು ಮಾಡಿ, ಯಾಕಂದರೆ ಅದು ಕರೆಂಟು ನಮ್ಮದು ವೈರ್ಸ್ ಎಲ್ಲ ಏನಾಗುತ್ತೆ, ಕನ್ಸಿಲ್ಡ್ ವೈರ್ ಇರುತ್ತಲ್ಲ, ಕರೆಂಟಿದ್ದು ವೈರ್ ಒಟ್ಟಿಗೆ ಬರುತ್ತೆ. ನೋಡಿಕೊಂಡು ಆರಾಮಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯಾಕಂದರೆ ವೈರ್ ಎಲ್ಲಾದರೂ ನಡುವಲ್ಲಿ ಕಟ್ಟಾಗಿ ಕರೆಂಟ್ ವೈರು ಮತ್ತು ಇದು ಡಿಶ್ ವೈರ್ ಜಾಯಿಂಟ್ ಆದರೆ ನಮಗೆ ಇದು ಕರೆಂಟ್ ಇದರೊಟ್ಟಿಗೆ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಕೈಯಲ್ಲಿ ಇಟ್ಟುಕೊಂಡು ನೋಡಬೇಕಾಗುತ್ತೆ. ಮೊದಲು ಚೆಕ್ ಮಾಡಿಕೊಂಡು ಗೊತ್ತಾಗುತ್ತೆ. ಅಲ್ಲಿ ಕರೆಂಟ್ ಜಾಸ್ತಿ ಹೊಡೆದ್ರೆ ನೀವು ನಾಲ್ಗೆಗೆ ಇಟ್ಕೊಳ್ಬಾರ್ದು. ಕೈಯಲ್ಲಿ ಕರೆಂಟ್ ಹೊಡೆಯೋದಿದ್ದರೆ ನಾಲ್ಗೆಯಲ್ಲಿಟ್ಟು ಚೆಕ್ ಮಾಡ್ಕೊಳ್ಬೋದು. ಮೆಥಡ್ ಸ್ವಲ್ಪ ಹಲ್ಕದಲ್ಲಿ ಟಚ್ ಮಾಡಿದರೆ ಗೊತ್ತಾಗುತ್ತೆ. ಮೀಟ್ರ್ ಇಲ್ಲದಿದ್ದರೆ ಆರಾಮಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಮತ್ತು ಸ್ಪೀಡ್ ಕೂಡ ಆಗುತ್ತೆ. ಮೀಟ್ರಲ್ಲಾದರೆ ಒಂದು ವೈರ್ ತೆಗಿಬೇಕು, ಇದಕ್ಕೆ ಟಚ್ ಮಾಡಬೇಕು, ಒಂದು ವೈರ್ ತೆಗಿಬೇಕು, ಟಚ್ ಮಾಡಬೇಕಾಗುತ್ತೆ. ಇದರಲ್ಲಾದರೆ ಆ ಥರ ಏನಿಲ್ಲ, ಸ್ವಲ್ಪ ಟಚ್ ಮಾಡಿದರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಕೈಯಲ್ಲಿ ಉಗುಳು ಹಚ್ಚಿ ಸ್ವಲ್ಪ ಇದು ಮಾಡಬೇಕಾಗುತ್ತೆ. ಅದರಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಜಲ್ದಿ ಆಗಬೇಕನ್ನೋಸ್ಕರ ನಾನು ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಈ ಥರ ಮಾಡೋದು ಕೂಡ ತುಂಬ ಡೇಂಜರ್. ನೋಡ್ಕೊಂಡು ಇದು ಮಾಡಿ, ಯಾಕಂದರೆ ಅದು ವೈರೆಲ್ಲ ಕಟ್ಟಾಗಿ ಅದಕ್ಕೆ ಜಾಯಿಂಟ್ ಆದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಮೊದಲೇ ನೀವು ಬಿಚ್ಚೋ ಕರೆಂಟ್ ಹೊಡಿತದೆ, ಗೊತ್ತಾಗುತ್ತೆ. ತುಂಬ ಹುಷಾರಲ್ಲಿ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಕರೆಂಟ್ ವೈರ್ಸ್ ಎಲ್ಲ ಒಟ್ಟಿಗೆ ಬರುತ್ತಲ್ಲ, ಅಲ್ಲಿ ಏನಾದರೂ ಇಲ್ಲಾಂದರೆ ಇರಿಬೆ ಎಲ್ಲ ಹೋಗಿ ಕಟ್ ಮಾಡಿರುತ್ತದೆ. ಇಲ್ಲಾಂದರೆ ಟೆಕ್ನಿಷಿಯನ್ ಅವರು ಎಳೆಯುವಾಗ, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಾರಲ್ಲ, ವೈರೆಲ್ಲ ಎಳೆಯುವಾಗ ಡ್ಯಾಮೇಜಲ್ಲಿ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಆ್ಯಂಪ್ಲಿಫೈಯರ್. ಇಲ್ಲಿಂದ ಒಂದು ಇನ್ಪುಟ್ ವೈರ್ ಹೋಗಿದೆ, ಮತ್ತು ಅಲ್ಲಿಂದ ಔಟ್ಪುಟ್ಟಿಂದ ಇದು ಆ್ಯಂಪ್ಲಿಫೈಯರ್. ಯಾಕಂದರೆ ನಮಗೆ ಸಿಗ್ನಲ್ ಜಾಸ್ತಿ ಮಾಡಿಕೊಡುತ್ತೆ. ಅಂದರೆ ನಮ್ಮದಲ್ಲಿ 78% ಇದ್ದರೆ ನಿಮಗೆ ಇದು ಮಾಡಿಕೊಡುತ್ತೆ. ಯಾಕಂದರೆ ನೀವು ಎಷ್ಟು ಕಲೆಕ್ಷನ್ ಕೊಡ್ತೀವೋ ಅಷ್ಟು ಕಲೆಕ್ಷನ್ ನಮ್ಮದು ಸಿಗ್ನಲ್ ವೀಕ್ ಆಗ್ತಾ ಹೋಗ್ತದೆ. ನಾವಲ್ಲಿ 25ಕ್ಕಿಂತ ಹೆಚ್ಚು ನಾವು ಒಂದು ಆ್ಯಂಪ್ಲಿಫೈಯರ್ ಹಾಕಲೇಬೇಕಾಗುತ್ತೆ. ಯಾಕಂದರೆ ನಮ್ಮದು ಪುನಃ ಸ್ಟ್ರಾಂಗ್ ಆಗುತ್ತೆ ಸಿಗ್ನಲ್. ಇಲ್ಲಾಂದರೆ 25ಕ್ಕಿಂತ ಕಡಿಮೆ ಅಲ್ಲಿ ಇದ್ದರೂ ನಮಗೆ ಆ್ಯಂಪ್ಲಿಫೈಯರ್ 15 ತನಕ ನೀವು ನಾರ್ಮಲ್ ಯೂಸ್ ಮಾಡ್ಕೊಳ್ಬೋದು. 15 ತನಕ ಮಿನಿಮಮ್ ಒಂದೇ LMBಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ನಾನು ಈ ಥರ ಫಿಲ್ಟರ್ ಹಾಕಿ ಆ್ಯಂಪ್ಲಿಫೈಯರ್ ಇಲ್ಲದಂದರೆ ಆ್ಯಕ್ಚುಲಿ ನಾವು ಯಾವಾಗಾದರೂ ನಮಗೆ ಅರ್ಜೆಂಟ್ ನಿಮಗೆ ಏನಾದರೂ ಆ್ಯಂಪ್ಲಿಫೈಯರ್ ಎಲ್ಲ ಹಾಳಾದರೆ ನಾನು ಅದು ಇನ್ನೊಂದು ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಕಿದ ತಕ್ಷಣ ನೋಡಿ ಇದೇ ರೀತಿ ನೀವು ಒಂದೊಂದು ಚೆಕ್ ಮಾಡಿ. ನಾನು ಈಗ ಸಾಲ್ವ್ ಮಾಡಿದ್ದೇನೆ. ಈಗ ಹೋಗಿ ಅಲ್ಲಿ TV ಚೆಕ್ ಮಾಡೋಣ. ಚೆಕ್ ಮಾಡಿದ ತಕ್ಷಣ ನಾನು ನಿಮಗೆ ಕೆಳಗಡೆ ಎಲ್ಲ ಈಗ ನಾನು ಫಿಟ್ ಮಾಡಿ ಆಯಿತು ನೋಡಿ. ಈ ಥರ ಅಲ್ಲೊಂದು ಸ್ಪಿಲ್ಟರ್ ಹಾಳಾಗಿದೆ, ಅದು ಸ್ಪಿಲ್ಟರ್ದು ವೈರ್ ತೆಗೆದು ನಾನು ಬೇರೆ ಸ್ಪಿಲ್ಟರ್ಗೆ ಹಾಕಿ